ನಮಸ್ಕಾರ ಸ್ನೇಹಿತರೆ, ನಮ್ಮ ರುಚಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಇನ್ಸ್ಟೆಂಟ್ ಸ್ಪಂಜ್ ದೋಸೆ ತಯಾರಿಸೋದನ್ನು ತೋರಿಸ್ತಾ ಇದ್ದೀನಿ. ಹೆಸರಿಗೆ ತಕ್ಕನಂಗೆ ಇದು ಸ್ಪಂಜ್ ರೀತಿ ಸಾಫ್ಟ್ ಆಗಿರುತ್ತೆ, ತುಂಬ ಮೃದುವಾಗಿ ಬರುತ್ತೆ. ತಿನ್ನೋದಕ್ಕೂ ಅಷ್ಟೇ ತುಂಬ ಹಗುರ ಅನಿಸುತ್ತೆ. ತಿಂದಮೇಲೆ ತುಂಬ ಹೆವಿ ಅಂತ ಅನಿಸೋದಿಲ್ಲ, ಸ್ಪಂಜ್ ರೀತಿಯೇ ಸಾಫ್ಟ್ ಆಗಿರುತ್ತೆ, ರುಚಿಯಾಗೂ ಅಂತ ಅನಿಸುತ್ತೆ. ನೀವು ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ. ನನ್ನ ವಿಡಿಯೋ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋನ ತಕ್ಷಣ ನೋಡೋದಕ್ಕೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಇನ್ಸ್ಟೆಂಟ್ ಸ್ಪಂಜ್ ದೋಸೆ ತಯಾರಿಸೋದು ಹೇಗೆ ಅಂತ ನೋಡೋಣ. ಮೊದಲು ಒಂದು ಬೌಲ್ಗೆ 1 ಕಪ್ಪು ಮೀಡಿಯಮ್ ಅವಲಕ್ಕಿ ಹಾಕ್ಕೊಂಡು ಇದಕ್ಕೆ ನೀರು ಹಾಕಿ ಚೆನ್ನಾಗಿ 2-3 ಸಲ ತೊಳೆದಿರೋಂಥ ನೀರನ್ನು ಪೂರ್ತಿಯಾಗಿ ಚೆಲ್ಬಿಡೋಣ. ಈ ರೆಸಿಪಿ ತಯಾರಿಸೋದಕ್ಕೆ ಮೀಡಿಯಮ್ ಅವಲಕ್ಕಿ ತೊಗೊಳ್ಳೋದೇ ಉತ್ತಮ. ಬೇರೆ ಅವಲಕ್ಕಿಗಳು ತೊಗೊಂಡ್ರೆ ರಿಸಲ್ಟ್ ಅಷ್ಟು ಚೆನ್ನಾಗಿ ಬರಲ್ಲ. ಪೇಪರ್ ಅವಲಕ್ಕಿ ತೊಗೊಂಡ್ರೆ ತುಂಬ ಮುದ್ದೆ ರೀತಿ ಆಗೋಗುತ್ತೆ. ದಪ್ಪ ಅವಲಕ್ಕಿ ತೊಗೊಂಡ್ರೆ ತುಂಬ ಗಟ್ಟಿ ಇರೋದ್ರಿಂದ ದೋಸೆ ಅಷ್ಟು ಸಾಫ್ಟ್ ಬರಲ್ಲ. ಒಂದ್ಸಲ ಅವಲಕ್ಕಿ ಚೆನ್ನಾಗಿ ತೊಳ್ಕೊಂಡ್ಮೇಲೆ ಇದಕ್ಕೆ 1 ಕಪ್ಪು ರವೆ ಹಾಕ್ಕೊಳ್ಳೋಣ. 1 ಕಪ್ಪು ಫ್ರೆಶ್ ಆಗಿರುವಂಥ ಮೊಸರು ಹಾಕ್ಕೊಳ್ಳೋಣ. ಫ್ರೆಶ್ ಆಗಿರುವಂಥ ಮೊಸರನ್ನೇ ಹಾಕ್ಕೊಳ್ಳಿ. ಮೊಸರು ತುಂಬ ಹುಳಿ ಇರುವಂಥದ್ದನ್ನು ಬಳಸಬೇಡಿ, ದೋಸೆ ರುಚಿ ಕೆಟ್ಟೋಗುತ್ತೆ, ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಈ ರೆಸಿಪಿಗೆ ನೀವು ರವೆ ಯಾವ್ದು ಬೇಕಾದರೂ ತೊಗೋಬೋದು. ಉಪ್ಪಿಟ್ಟು ರವೆ ಅಥವಾ ಚಿರೋಟಿ ರವೆ ಯಾವುದಾದ್ರೂ ಆಗುತ್ತೆ. ನಾವು ಹೇಗಿದ್ರೂ ಅದನ್ನು ರುಬ್ಕೊಳ್ಳೋದ್ರಿಂದ ನೀವು ಯಾವ್ದು ಬೇಕಾದ್ರೂ ಬಳಸ್ಬೋದು. ಒಂದ್ಸಲ ಇದೆಲ್ಲವನ್ನೂ ಹಾಕಿದ್ಮೇಲೆ ಇದನ್ನು ನೀಟಾಗಿ ಕಲಿಸ್ಕೊಳ್ಳೋಣ. ತೊಳೆದಿರೋಂಥ ಅವಲಕ್ಕಿ, ರವೆ ಮತ್ತು ಮೊಸರು ಎಲ್ಲವನ್ನೂ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಒಂದ್ಸಲ ಇದೆಲ್ಲವನ್ನೂ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಒಂದು ತಟ್ಟೆ ಮುಚ್ಚಿಟ್ಬಿಟ್ಟು ಇದನ್ನು 10 ನಿಮಿಷ ನೆನೆಯೋದಕ್ಕೆ ಅಂತ ಬಿಟ್ಬಿಡೋಣ. 10 ನಿಮಿಷ ನೆಂದಿದ್ದಾದಮೇಲೆ ಇದು ತುಂಬ ಗಟ್ಟಿಯಾಗಿರುತ್ತೆ. ರವೆ ಮತ್ತು ಅವಲಕ್ಕಿ ಎಲ್ಲ ನೀರಿನಂಶ ಎಲ್ಲ ಕುಡಿದು ಗಟ್ಟಿ ಇರುತ್ತೆ. ಅದರಿಂದಾಗಿ ಇವಾಗ ಒಂದು ಅರ್ಧ-ಮುಕ್ಕಾಲು ಕಪ್ಪಷ್ಟು ನೀರು ಹಾಕ್ಕೊಳ್ಳೋಣ. ಎಲ್ಲ ಸಾಮಗ್ರಿಗಳನ್ನು ನಾನು ಒಂದೇ ಕಪ್ಪಲ್ಲಿ ಅಳತೆ ಮಾಡ್ತಾಯಿದ್ದೀನಿ. ಯಾವ ಕಪ್ಪಲ್ಲಿ ಅಥವಾ ಲೋಟದಲ್ಲಿ ನಾವು ಅವಲಕ್ಕಿನ ಅಳತೆ ಮಾಡ್ತೀವೋ ಅದೇ ಕಪ್ಪಲ್ಲಿ ಅಥವಾ ಲೋಟದಲ್ಲೇ ನಾವು ಬೇರೆ ಸಾಮಗ್ರಿಗಳನ್ನು ಸಹ ಹಾಕ್ಕೋಬೇಕು. ನೀರನ್ನು ಸಹ ಅಷ್ಟೇ ಅಳತೆ ಪ್ರಮಾಣ ಇಲ್ಲದೇ ಜಾಸ್ತಿ ನೀರು ಹಾಕ್ಬಿಟ್ಟು ದೋಸೆ ಹಿಟ್ಟನ್ನು ತುಂಬ ನೀರು ಮಾಡ್ಕೋಬಾರ್ದು. ನಾನು ಈ ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಟೋಟಲಾಗಿ 1-1.25 ಕಪ್ಪಷ್ಟು ನೀರು ಹಾಕ್ಕೊಂಡಿರ್ತೀನಿ. ಒಂದ್ಸಲ ಎಲ್ಲ ಸಾಮಗ್ರಿನೂ ಚೆನ್ನಾಗಿ ನೀರು ಹಾಕಿ ಕಲಿಸ್ಕೊಂಡ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಇದನ್ನು ರುಬ್ಬುವಾಗಲೂ ಅಷ್ಟೇ ಜಾಸ್ತಿ ನೀರು ಹಾಕಿಲ್ಲ, ಮೊದಲು 3/4 ಕಪ್ಪಷ್ಟು ಹಾಕ್ಕೊಂಡಿದ್ದೆ. ರುಬ್ಬುವಾಗ ನಾನು ಸುಮಾರಾಗಿ ಅರ್ಧ ಕಪ್ ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಅಷ್ಟು ಸಾಮಗ್ರಿಗಳನ್ನು ನಾನಿಲ್ಲಿ 2 ಬ್ಯಾಚಸ್ಸಲ್ಲಿ ರುಬ್ಕೊಂಡು ಒಂದು ಬೌಲ್ಗೆ ಬಗ್ಗಿಸ್ಕೊತಾ ಇದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲ ಕಲಿಸ್ಕೊಳ್ಳೋಣ. ನೀವು ನೋಡ್ತಾ ಇದ್ದೀರಲ್ಲ ದೋಸೆ ಹಿಟ್ಟು ಹದ ಹೇಗಿದೆ ಅಂತ. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ನೀರಾಗೂ ಸಹ ಇರಬಾರ್ದು. ಆ ರೀತಿ ಹದವಾಗಿ ದೋಸೆ ಹಿಟ್ಟನ್ನು ತಯಾರಿಸ್ಕೋಬೇಕು. ನೋಡಿ, ಈ ರೀತಿ ದೋಸೆ ಹಿಟ್ಟನ್ನು ತಯಾರಿಸ್ಕೊಂಡ್ಮೇಲೆ ಇದಕ್ಕೆ 1 ಪ್ಯಾಕೆಟು ಈನೋ ಹಾಕ್ಕೊಳ್ಳೋಣ. ಈನೋ ಹಾಕುವಾಗಲೂ ಅಷ್ಟೇ ನೀಲಿ ಪ್ಯಾಕೆಟು ಅಥವಾ ಹಸಿರು ಪ್ಯಾಕೆಟು ಇದೇ ಹಾಕ್ಕೋಬೇಕು, ಬೇರೆ ಬಣ್ಣದ ಹಾಕೋಬಾರ್ದು. ಇದ್ರ ಮೇಲೆ ಒಂದೇ ಒಂದು ಚಿಕ್ಕ ಚಮಚ ಅಷ್ಟು ನೀರು ಹಾಕ್ಬಿಟ್ಟು ತಕ್ಷಣ ಇದನ್ನು ಒಂದ್ಸಲ ಕಲಿಸ್ಕೊಳ್ಳೋಣ. ಒಂದೇ ಡೈರೆಕ್ಷನಲ್ಲಿ ತಿರುಗಿಸ್ತಾ ಹಾಕಿರುವಂಥ ಈನೋ ಹಿಟ್ಟು ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಪೂರ್ತಿಯಾಗಿ ನೊರೆ ಫಾರ್ಮ್ ಆಗೋ ರೀತಿ ಕಲಿಸ್ಕೊಳ್ಳೋಣ. ಈನೋ ಮೇಲೆ ಒಂಚೂರು ನೀರು ಹಾಕೋದ್ರಿಂದ ತಕ್ಷಣ ಆಕ್ಟಿವೇಟ್ ಆಗಿ ಈ ರೀತಿ ನೊರೆ ಫಾರ್ಮ್ ಆಗುತ್ತೆ. ಅದರಿಂದಾಗಿ ಈನೋ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಬಿಡಬಾರ್ದು. ಇದನ್ನು ಈನೋ ಹಾಕಿದ ತಕ್ಷಣ ದೋಸೆನ ತಯಾರಿಸ್ಕೊಬೇಕು. ಈಗ ನೋಡಿ, ದೋಸೆ ಹಿಟ್ಟು ತಯಾರಾಗಿದೆ. ನಾನು ಇಲ್ಲೊಂದು ಹಂಚನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ. ಲೋ ಟು ಮೀಡಿಯಂ ಫ್ಲೇಮಲ್ಲಿ ಬಿಸಿ ಮಾಡಿಕೊಂಡು ಇದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಪೂರ್ತಿಯಾಗಿ ಹೋಗೋ ರೀತಿ ಚೆನ್ನಾಗಿ ಒರೆಸ್ಕೊಂಡ್ಬಿಡೋಣ. ಒಂದು ಟವಲಲ್ಲಿ ಅಥವಾ ಟಿಶ್ಯೂ ಪೇಪರಲ್ಲಿ ನೀಟಾಗಿ ಒರೆಸ್ಕೊಂಡು 1 ಸೌಟು ಅಥವಾ 1/4 ಸೌಟಷ್ಟು ಹಿಟ್ಟು ಹಾಕ್ಕೊಂಡು ಹಗುರಕ್ಕೆ ಈ ರೀತಿ ಹರಡ್ಕೊಳ್ಳೋಣ. ಇದು ಸೆಟ್ ದೋಸೆ ರೀತಿ ಸ್ವಲ್ಪ ದಪ್ಪಗೆ ತಯಾರಿಸ್ಕೋಬೇಕು, ತೆಳುವಾಗಿ ಮಾಡ್ಕೊಳಕ್ಕೆ ಹೋಗಬಾರ್ದು. ಒಂದ್ಸಲ ದೋಸೆ ಹರಡ್ಕೊಂಡ್ಮೇಲೆ ಮುಚ್ಚಳ ಮುಚ್ಚಿಟ್ಬಿಟ್ಟು ಒಂದು ಸೈಡು ಬೇಯಿಸ್ಕೊಳ್ಳೋಣ. ಒಂದು ಸೈಡು ಸ್ವಲ್ಪ ಬೆಂದ ಮೇಲೆ ಮುಚ್ಚಳ ತೆಗೆದ್ಬಿಟ್ಟು ಹುಷಾರಾಗಿ ಇದನ್ನು ಸೈಡಲ್ಲೆಲ್ಲ ಬಿಡಿಸ್ಕೊಂಡು ತಿರುವು ಹಾಕಿ ಇನ್ನೊಂದು ಕಡೆನೂ ಬೇಯಿಸ್ಕೊಳ್ಳೋಣ. ನಾನು ಇಲ್ಲಿ ದೋಸೆ ತಯಾರಿಸೋದಕ್ಕೆ ಯಾವುದೇ ರೀತಿ ಎಣ್ಣೆ ಅಥವಾ ತುಪ್ಪನ ಬಳಸಿಲ್ಲ. ದೋಸೆ ಮೇಲೆ ಎಣ್ಣೆ ತುಪ್ಪ ಹಾಕಿಲ್ಲ. ನೀವು ಬೇಕಾದ್ರೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ದೋಸೆ ತಯಾರಿಸ್ಕೋಬೋದು, ಅದನ್ನು ಸಹ ಚೆನ್ನಾಗಿರುತ್ತೆ. ಇದೇ ರೀತಿ ಉಳಿದಿರೋಂಥ ಹಿಟ್ಟಲ್ಲೂ ಸಹ ದೋಸೆ ತಯಾರಿಸ್ಕೊಳ್ಳೋಣ. ನಾವು ಈ ದೋಸೆ ತಯಾರಿಸೋದಕ್ಕೆ ಬಳಸಿರೋದು ಕೇವಲ 3 ಸಾಮಾನು. 3 ಸಾಮಾನನ್ನು ಸಹ ಒಂದೇ ಅಳತೆನಲ್ಲೇ ಒಂದೇ ಪ್ರಮಾಣದಲ್ಲೇ ತಗೊಂಡು ಕೇವಲ ಅರ್ಧ ಗಂಟೆಯಲ್ಲಿ ಈ ರೀತಿ ದೋಸೆನ ನಾವು ಮನೆಯಲ್ಲೇನೆ ಆರಾಮಾಗಿ ತಯಾರಿಸ್ಕೋಬಹುದು. ಇದನ್ನ ಬೆಳಗ್ಗೆ ತಿಂಡಿಗಾಗ್ಲಿ ಅಥವಾ ರಾತ್ರಿ ಊಟದ ಸಮಯದಲ್ಲಿ ಬೇಕಾದ್ರೂ ತಯಾರಿಸ್ಕೋಬಹುದು. ತುಂಬಾ ಚೆನ್ನಾಗಿ ಆಗುತ್ತೆ. ನೀವು ನೋಡಿ, ದೋಸೆ ನೋಡ್ತಾ ಇದ್ರೇ ನಿಮಗೆ ಕಾಣ್ತಾ ಇದೆ ದೋಸೆ ಎಷ್ಟು ಚೆನ್ನಾಗಿ ಗೂಡಾಗಿ ಬರ್ತಾ ಇದೆ. ತುಂಬ ಸಾಫ್ಟಾಗಿ ಮೃದುವಾಗಿರುತ್ತೆ. ಹೊಟ್ಟೆಗೆ ತುಂಬ ಹಗುರ ಅನಿಸುತ್ತೆ, ತುಂಬ ಹೆವಿ ಇರಲ್ಲ. ಇದು ತಿಂದರೆ ಇದನ್ನು ನೀವು ಬಿಸಿ ಬಿಸಿಯಾಗಿ ಚಟ್ನಿ ಅಥವಾ ಆಲೂಗಡ್ಡೆ ಪಲ್ಯ ಜೊತೆ ಸಹ ಸರ್ವ್ ಮಾಡ್ಬೋದು. ಚೆನ್ನಾಗಿ ಅನಿಸುತ್ತೆ. ಒಂದ್ಸಲ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಹೇಳೋದನ್ನು ಮಾತ್ರ ಮರಿಬೇಡಿ.
ನಾನು ಈಗಾಗಲೇ ಸಾಕಷ್ಟು ಈ ರೀತಿ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ತೋರಿಸಿದ್ದೀನಿ. ಆ ಬ್ರೇಕ್ಫಾಸ್ಟ್ ರೆಸಿಪಿಗಳ ಪ್ಲೇ ಲಿಸ್ಟು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ. ನಿಮ್ಗೆ ಇಷ್ಟವಾದದ್ದನ್ನು ನೋಡಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.